ಈ ಕಿಡ್ನಿ ಸ್ಟೋನ್ಸ್ ಬಗ್ಗೆ ಒಂದು ಎರಡು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕೆಲವು ಯುದ್ಧಗಳು ಪೋಸ್ಟ್ಪೋನ್ ಆಗಿದ್ದಾವೆ. ಕೆಲವರು ರಾಜರು ಯುದ್ಧಗಳನ್ನ ಸೋತಿದ್ದಾರೆ ಕಿಡ್ನಿ ಸ್ಟೋನ್ಸ್ ಆಗಿರೋದ್ರಿಂದ. ಪೇಯ್ನ್ ಬಂದು, ಫಾರ್ ಎಕ್ಸಾಂಪಲ್ ಪರ್ಷಿಯನ್ ವಾರ್ ಅಂತ 1870 ಒಂದು ಯುದ್ಧ ನಡೀತು. ಅವಾಗ ನೆಪೋಲಿಯನ್ 3ಗೆ ಸಿವಿಯರಾಗಿ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಇನ್ನೇನು ನಾಳೆ ಯುದ್ಧ ಮಾಡಬೇಕು ಅಂತ ಸಂದರ್ಭ ಬಂದಾಗ, ಹೊಟ್ಟೆ ನೋವು ಬಂದಾಗ, ಆಗ ಇದು ನೋಡಿ, ಅವಾಗೆಲ್ಲ ಕ್ಲಿನಿಷಿಯನ್ಸ್ ಎಷ್ಟು ಚೆನ್ನಾಗಿದ್ರು ಅಂದರೆ, ಕ್ಲಿನಿಕಲ್ ಡಯಾಗ್ನೋಸಿಸ್ ಎಷ್ಟು ಚೆನ್ನಾಗಿ ಮಾಡೋರು ಅಂತಂದರೆ, ಇವಾಗಾದರೆ ಅಲ್ಟ್ರಾಸೌಂಡ್ ಇದೆ, CT ಸ್ಕ್ಯಾನ್ ಇದೆ, ಮತ್ತು ಇನ್ವೆಸ್ಟಿಗೇಷನ್ಸ್ ಇದ್ದಾವೆ, ಡಯಾಗ್ನೋಸ್ ಮಾಡ್ತೀವಿ. ಅವಾಗ ಜಸ್ಟ್ ಬೈ ದ ಸಿಮ್ಟಮ್ಸ್ ಇವ್ರಿಗೆ ಬ್ಲ್ಯಾಡರ್ ಸ್ಟೋನ್ ಆಗಿರ್ಬೋದು ಅಥವಾ ಯುರೆಥ್ರಲ್ ಸ್ಟೋನ್ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು ಅಂತ ಡಯಾಗ್ನೋಸ್ ಮಾಡ್ತಿದ್ರು. ಆವಾಗ ನೆಪೋಲಿಯನ್ 3 ಬಂದ್ಬಿಟ್ಟು ಯುದ್ಧನ ಪೋಸ್ಟ್ಪೋನ್ ಮಾಡ್ತಾನೆ. ಎಂಟೈರ್ ಯುದ್ಧದ ಮೇಲೆ ಅದು ಪ್ರಭಾವ ಬೀರುತ್ತೆ. ನೋಡಿ, 50 ವರ್ಷದ ಹಿಂದೆ, ನೀವು ನಂಬ್ತಿರೋ ಇಲ್ವೋ, ಅಲ್ಟ್ರಾಸೌಂಡು CT ಸ್ಕ್ಯಾನು ಅರ್ಲಿ ಫೇಸಲ್ಲಿದ್ವು. ಒಂದು ಸರಿ ಪೇಯ್ನ್ ಅಂತ ಪೇಷಂಟು ಬಂದರೆ ಹೊಟ್ಟೆ ಓಪನ್ ಮಾಡಿ ಕಿಡ್ನಿಯಲ್ಲಿ ಕಲ್ಲಿದೆಯಾ ಅಂತ ಚೆಕ್ ಮಾಡಿ ಆಪ್ರೇಷನ್ ಮಾಡಿ, ಕಿಡ್ನಿ ಕಲ್ಲಿಲ್ಲ ಅಂದರೆ ಹೊಟ್ಟೆ ಮತ್ತು ಅಬ್ಡಮನ್ ಕ್ಲೋಸ್ ಮಾಡ್ತಾಯಿದ್ರು. ನೋಡಿ, ಕೆಲವು ಸರಿ ಸ್ಟೋನ್ ಇದೆ ಡಯಾಗ್ನೋಸ್ ಆಯಿತು ಅಂದರೆ ಪರವಾಗಿಲ್ಲ, ಎಷ್ಟೋ ಸರಿ ಮೋರ್ ಆಫ್ ಡಯಾಗ್ನೋಸ್ಟಿಕ್ ಆಗಿರ್ಬೋದು ಪ್ರೊಸೀಜರ್. ಈಗ ಟೆಕ್ನಾಲಜಿ ಎಷ್ಟೊಂದು ಡೆವಲಪ್ ಆಗಿದೆ ಅಂತಂದರೆ, ಎಕ್ಸಾಕ್ಟ್ ಸೈಜ್ ಆಫ್ ದ ಸ್ಟೋನ್ ಎಲ್ಲಿದೆ, ಕಿಡ್ನಿ ಯಾವ ಥರ ಫಂಕ್ಷನ್ ಮಾಡ್ತಾಯಿದೆ ಅಂತೆಲ್ಲ ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು, ಎಕ್ವಿಪ್ಮೆಂಟ್ ಎಷ್ಟು ಚೆನ್ನಾಗಿದ್ದಾವೆ ಇವತ್ತು, ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂತೆಲ್ಲ ಯೋಚನೆ ಮಾಡಿದಾಗ ನಾವೆಲ್ಲ ಎಷ್ಟು ಅದೃಷ್ಟವಂತರು ಅಂತ ಅನಿಸುತ್ತೆ. ಸ್ನೇಹಿತರೆ, ಇವಾಗ ಕಿಡ್ನಿ ಸ್ಟೋನ್ಸು ಡೇ ಕೇರ್ ಟ್ರೀಟ್ಮೆಂಟು. ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಹೋಗ್ತಾರೆ. ಈಗ 2 ಪೇಷಂಟ್ಸ್ ನನಗೆ ಆಪ್ರೇಷನ್ಸ್ಗಿದ್ದಾವೆ. ಅವ್ರು ಕೇಳ್ತಾ ಇದ್ರು, ಸರ್ ಸಾಯಂಕಾಲ ಕಳಿಸ್ಕೊಡ್ತೀರ ಅಂತ. ಅಂದರೆ ಅಷ್ಟು ಚೆನ್ನಾಗಿ ಅಡ್ವಾನ್ಸ್ಡ್ ಆಗಿ ಟೆಕ್ನಾಲಜಿ ಇದೆ. ಸೊ ಕಿಡ್ನಿ ಸ್ಟೋನ್ಸ್ ನೆಗ್ಲೆಕ್ಟ್ ಮಾಡಬೇಡಿ. ಯಾವಾಗ ನೆಗ್ಲೆಕ್ಟ್ ಮಾಡ್ತೀವೋ ಅದರಿಂದ ತುಂಬ ತೊಂದರೆಗಳು ಆಗ್ತವೆ. ನೀವು ಸಾಮಾನ್ಯವಾಗಿ ಅನ್ಕೋಬೋದು, ಕಿಡ್ನಿ ಡ್ಯಾಮೇಜ್ ಆಗೋದ್ರಿಂದ ಬೇರೆ ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗ್ತವೆ ಅಂತ ನಿಮಗೆ ಗೊತ್ತಾ? ಇಟ್ ಕ್ಯಾನ್ ಅಫೆಕ್ಟ್ ಅದರ್ ಆರ್ಗನ್ಸ್. ಲಿವರ್ ಎಫೆಕ್ಟ್ ಆಗ್ಬೋದು, ಹಾರ್ಟ್ ಎಫೆಕ್ಟ್ ಆಗ್ಬೋದು, ಮತ್ತು ಓವರ್ ಆಲ್ ಎಂಟೈರ್ ಫ್ಯೂಚರ್ ಆಫ್ ದ ಪೇಷಂಟ್ ಮೇಲೆ ಚೇಂಜ್ ಮಾಡ್ಬೋದು ಒಂದು ಕಿಡ್ನಿ ಸ್ಟೋನ್.